ಜುಲೈ 10 ತತ್ವಜ್ಞಾನದ ಮಾತುಗಳು ಕನ್ನಡದಲ್ಲಿ. ಮಾರ್ಕಸ್ ಅರೇಲಿಯಸ್ ಒಮ್ಮೆ ಗಮನಿಸಿದ್ದು ಏನೆಂದರೆ, ನಾವು ಪ್ರತಿಯೊಂದು ಸಣ್ಣ ಪ್ರಚೋದನೆ ಮತ್ತು ಗೊಂದಲಗಳಿಗೆ ಸಿಲುಕಿ ಕೀಲುಗೊಂಬೆಗಳಂತೆ ವರ್ತಿಸುತ್ತೇವೆ. ಈ ಅತ್ಯಂತ ಕನೆಕ್ಟ್ ಆಗಿರುವ ಜಗತ್ತಿನಲ್ಲಿ ನಿಮ್ಮ ಗಮನವೇ ಮಾರಾಟವಾಗುವ ವಸ್ತುವಾಗಿದೆ. ನಾವು ಸಾವಿರಾರು ಗೊಂದಲಗಳಲ್ಲಿ ಕಳೆದು ಹೋಗುತ್ತೇವೆ, ಯೋಚಿಸದೆಯೇ ಹಳೆಯ ಅಭ್ಯಾಸಗಳಲ್ಲಿ ಕೊಚ್ಚಿಹೋಗುತ್ತೇವೆ, ಮುಂದಿರುವ ಕೆಲಸವನ್ನು ಮರೆತು ಯಾವಾಗಲೂ ಷರತ್ತುಬದ್ಧ ಸಂತೋಷದ ಬೆನ್ನಟ್ಟುತ್ತೇವೆ. ಇದಕ್ಕೆ ಪರಿಹಾರ: ನಿಮ್ಮ ಜೀವನವನ್ನು ನಿಮ್ಮ ಕಲೆಯ ನಿಪುಣನಂತೆ ನಡೆಸಿ. ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದ ವಲಯದ ಮೇಲೆ ಗಮನಹರಿಸಿ. ಅದರಲ್ಲಿರುವುದು ಕೇವಲ ಒಂದು ವಿಷಯ: ನಿಮ್ಮ ಮನಸ್ಸು. ಪ್ರತಿಯೊಂದು ದೈನಂದಿನ ಕೆಲಸವನ್ನು ಕಟ್ಟುನಿಟ್ಟಾದ, ಸರಳ ಗೌರವ ಮತ್ತು ನ್ಯಾಯದಿಂದ ನಿಮ್ಮ ಕೊನೆಯ ಕೆಲಸವೆಂಬಂತೆ ನಿರ್ವಹಿಸಿ. ನಿಮ್ಮ ಮನಸ್ಸನ್ನು ಮರಳಿ ಪಡೆಯಲು ಇಂದು ನೀವು ಯಾವ ಸಣ್ಣ ಗೊಂದಲವನ್ನು ತ್ಯಜಿಸುತ್ತಿದ್ದೀರಿ? ಕೆಳಗೆ ಕಾಮೆಂಟ್ ಮಾಡಿ. ಜುಲೈ 11 ತತ್ವಜ್ಞಾನದ ಮಾತುಗಳು ಕನ್ನಡದಲ್ಲಿ. ನಿಮ್ಮ ಸುತ್ತಲೂ ಒಮ್ಮೆ ನೋಡಿ. ಹೆಚ್ಚಿನ ಜನರು ಕೇವಲ ಬದುಕುತ್ತಿದ್ದಾರೆ, ಆದರೆ ಅವರು ನಿಜವಾಗಿಯೂ ಜೀವಿಸುತ್ತಿದ್ದಾರಾ? ಸೆನೆಕಾ ಹೇಳುತ್ತಾರೆ, ಯಾರು ಜ್ಞಾನಕ್ಕಾಗಿ ಸಮಯವನ್ನು ಮೀಸಲಿಡುತ್ತಾರೋ ಅವರು ಮಾತ್ರ ನಿಜವಾಗಿ ಜೀವಿಸುತ್ತಾರೆ. ನಾವು ಒಂದು ವಿಷವರ್ತುಲದಲ್ಲಿ ಸಿಲುಕಿಕೊಂಡಿದ್ದೇವೆ. ರೀಲ್ ಸ್ಕ್ರಾಲ್ ಮಾಡುವುದು, ಕೆಲಸದ ಒತ್ತಡ ಮತ್ತು ಅದೇ ದಿನಚರಿ, ಅನಗತ್ಯ ಚಿಂತೆಗಳು ಮತ್ತು ಅರ್ಥವಿಲ್ಲದ ಸಂತೋಷಗಳಲ್ಲಿ ನಾವು ನಮ್ಮ ದಿನಗಳನ್ನು ವ್ಯರ್ಥ ಮಾಡುತ್ತಿದ್ದೇವೆ. ನಮಗೆ ಪ್ರಾಮುಖ್ಯವಿಲ್ಲದ ವಿಷಯಗಳಿಗೆ ನಮ್ಮ ಗಮನವನ್ನು ನೀಡಿ ನಾವು ಬದುಕಿರುವಾಗಲೇ ಒಳಗಿನಿಂದ ಸಾಯುತ್ತಿದ್ದೇವೆ. ಇದಕ್ಕೆ ಸ್ಟೋಯಿಕ್ಸ್ ಒಂದು ಸೂತ್ರವನ್ನು ಬಳಸುತ್ತಿದ್ದರು: ಉದ್ದೇಶಪೂರ್ವಕತೆಯ ಶೋಧಕ, ಫಿಲ್ಟರ್ ಆಫ್ ಇಂಟೆನ್ಷನಾಲಿಟಿ. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಕ್ಕೆ ಹೌದು ಎಂದು ಹೇಳುವ ಮುನ್ನ ಸ್ವತಃ ಪ್ರಶ್ನಿಸಿಕೊಳ್ಳಿ: ಇದು ನನ್ನ ಅಮೂಲ್ಯ ಜೀವನದ ಒಂದು ಭಾಗವನ್ನು ನೀಡಲು ಯೋಗ್ಯವಾಗಿದೆಯೇ? ನಿಮ್ಮ ಸಮಯದ ವಿಷಯದಲ್ಲಿ ಕಟ್ಟುನಿಟ್ಟಾಗಿರಿ, ಆಗ ಮಾತ್ರ ನೀವು ನಿಮ್ಮ ನಿಜವಾದ ಗುರಿಯನ್ನು ತಲುಪಲು ಸಾಧ್ಯ. ಇಂದು ನೀವು ಯಾವ ಒಂದು ಅನಗತ್ಯ ಅಭ್ಯಾಸವನ್ನು ಬಿಡಲಿದ್ದೀರಿ? ಕಮೆಂಟ್ ಮಾಡಿ ತಿಳಿಸಿ.